ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಂಗಳವಾರ ಚಾಲನೆ ನೀಡಲಾಯಿತು. ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ಅವರು ತಮ್ಮ ನಿವಾಸದಲ್ಲಿ ಸಂಬಂಧಪಟ್ಟ ಬಿಎಲ್ಒ ಅವರಿಂದ ಫ್ರೀ ಫೀಲ್ಡ್ ಎನ್ಯುಮರೇಷನ್ ಫಾರ್ಮ್ಗಳನ್ನು ಸ್ವೀಕರಿಸಿ ಮಾತನಾಡಿ, ಬಿಎಲ್ಒಗಳು ಮನೆಗೆ ಬಂದು ನೀಡುವ ಎನ್ಯುಮರೇಷನ್ ಫಾರಂ ಅನ್ನು ಪ್ರಸ್ತುತ ಮತದಾರರ ಪಟ್ಟಿಯಲ್ಲಿರುವ ಸಾರ್ವಜನಿಕರು ಸರಿಯಾದ ಮಾಹಿತಿಗಳೊಂದಿಗೆ ಭರ್ತಿ ಮಾಡಬೇಕು. ನಂತರ ಡಿಕ್ಲರೇಷನ್ ಓದಿಕೊಂಡು ಸಹಿ ಹಾಗೂ ದಿನಾಂಕವನ್ನು ನಮೂದಿಸಿ ವಾಪಸ್ ನೀಡಬೇಕು. ಫಾರಂಗಳನ್ನು ಸಂಗ್ರಹಿಸಲು ಅಧಿಕಾರಿಗಳು ನಿಮ್ಮ ಮನೆಗೆ 3 ಬಾರಿ ಭೇಟಿ ನೀಡಲಿದ್ದಾರೆ. ಒಂದು ವೇಳೆ ಸಂಬಂಧಪಟ್ಟ ವ್ಯಕ್ತಿ ಮನೆಯಲ್ಲಿ ಇಲ್ಲದಿದ್ದರೆ ಅವರ ಪರವಾಗಿ ಕುಟುಂಬದ ಸದಸ್ಯರು ಅಥವಾ ರಕ್ತ ಸಂಬಂಧಿಗಳು ಸಹಿ ಮಾಡಿ ಫಾರಂ ನೀಡಬಹುದು ಎಂದರು. ಸಲ್ಲಿಕೆಯಾದ ಫಾರಂ ಆಧಾರದ ಮೇಲೆ ಕರಡು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತದೆ. ಇದರಲ್ಲಿ ಹೆಸರು ಇರುವುದನ್ನು ಸಾರ್ವಜನಿಕರು ಖಚಿತಪಡಿಸಿಕೊಳ್ಳಬೇಕು. ಕರಡು ಪಟ್ಟಿಯಲ್ಲಿ ಹೆಸರು ಪರಿಶೀಲಿಸಿದ ಬಳಿಕ ಹೆಸರು ಸೇರ್ಪಡೆ ಅಥವಾ ಕೈಬಿಡುವಿಕೆ ಇದ್ದಲ್ಲಿ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಲು ಅವಕಾಶವಿರುತ್ತದೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಜಿಲ್ಲೆಯಲ್ಲಿ ಮತದಾರರ ನೆರವು ಕೇಂದ್ರಗಳು ಹಾಗೂ ಬಿಎಲ್ಒ ಫೆಸಿಲಿಟೀಸ್ ಕೇಂದ್ರಗಳನ್ನು ತೆರೆಯಲಾಗಿದೆ. ಯಾವುದೇ ಗೊಂದಲ ಅಥವಾ ದೂರುಗಳಿದ್ದಲ್ಲಿ ಸಾರ್ವಜನಿಕರು ಉಚಿತ ಸಹಾಯವಾಣಿ ಸಂಖ್ಯೆ 1950ಗೆ ಸಂಪರ್ಕಿಸಬಹುದು ಎಂದರು. ಇವತ್ತಿಂದ 29th ಜುಲೈ ತನಕ ಮನೆಗೆ BLOs ಬಂದು ನಿಮಗೆ ಎನ್ಯುಮರೇಷನ್ ಫಾರ್ಮನ್ನು ನೀಡುತ್ತಾರೆ. ನನಗೆ ಕೂಡ ಇವತ್ತು BLO ಅವರು ಬಂದು 2 ಎನ್ಯುಮರೇಷನ್ ಫಾರ್ಮನ್ನು ನೀಡಿದರು. ಅದನ್ನು ಕಲೆಕ್ಟ್ ಮಾಡಿಕೊಂಡು ಸಾರ್ವಜನಿಕರು ತಾವು ವೋಟರ್ಸ್ ಯಾರು ಇದ್ದಿರೋ ಪ್ರಸ್ತುತ ವೋಟರ್ ಲಿಸ್ಟಲ್ಲಿ ಅವರು ಅದನ್ನು ಫಿಲ್ ಮಾಡಿಕೊಂಡು ಸೈನ್ ಮಾಡಿ ವಾಪಸ್ BLO ಅವರಿಗೆ ತಲುಪಿಸಬೇಕು. ಎನ್ಯುಮರೇಷನ್ ಫಾರ್ಮನ್ನು 3 ಬಾರಿ ಎನ್ಯುಮರೇಷನ್ ಫಾರ್ಮನ್ನು ಕಲೆಕ್ಟ್ ಮಾಡೋದಕ್ಕೆ ತಮ್ಮ ಮನೆಗೆ ಬರುತ್ತಾರೆ. ಡೀಟೇಲ್ಡಾಗಿ ಇದನ್ನು ಫಿಲ್ ಮಾಡಿ ವಿತ್ ಕರೆಕ್ಟ್ ಇನ್ಫಾರ್ಮೇಷನ್ ಡಿಕ್ಲರೇಷನನ್ನು ಕೂಡ ಓದಿಕೊಂಡು ಸೈನ್ ಮಾಡಿ ಡೇಟ್ ಹಾಕಿ ಕೊಡಬಹುದು. ಸಪೋಸ್ ಆ ಕನ್ಸರ್ನ್ ಪರ್ಸನ್ ತಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಅವ್ರ ಪರವಾಗಿ ಅವರ ರಿಲೇಟಿವ್ ಕೂಡ ಸೈನ್ ಮಾಡಿ ಕೊಡಬಹುದು. ಇದು ಆದಮೇಲೆ ಯಾರು ಎಲ್ಲ ಎನ್ಯುಮರೇಷನ್ ಫಾರ್ಮನ್ನು ಸಬ್ಮಿಟ್ ಮಾಡಿದಾರೋ ಅವರ ಅಷ್ಟು ಜನ ಹೆಸರು ಕೂಡ ನಮ್ಮ ಡ್ರಾಫ್ಟ್ ವೋಟರ್ ಲಿಸ್ಟಲ್ಲಿ ಬರುತ್ತದೆ. ಡ್ರಾಫ್ಟ್ ವೋಟರ್ ಲಿಸ್ಟಲ್ಲಿ ಬಂದ ಮೇಲೆ ತಾವು ಎಲ್ಲರೂ ಕೂಡ ಒಂದು ಬಾರಿ ರಿವೆರಿಫೈ ಮಾಡಿಕೊಳ್ಳಿ ತಮ್ಮ ಹೆಸರು ಇದೆಯಾ ಇಲ್ವಾ ಅಂತ. ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ಗೆ ನಿಮಗೆ ಅವಕಾಶ ಇರುತ್ತದೆ. ಡೆಲೀಷನ್ ಅಥವಾ ಅಡಿಷನನ್ನು ತಾವು ಡ್ರಾಫ್ಟ್ ಎಲೆಕ್ಟ್ರೋಲ್ ರೋಲ್ ನೋಡಿಕೊಂಡು ನೀವು ಮಾಡಬಹುದು. ಸೊ 2 ರಿಕ್ವೆಸ್ಟ್ ನಮ್ಮ ಕಡೆಯಿಂದ ಸಾರ್ವಜನಿಕರಿಗೆ. ಒಂದು, ಈ ಎನ್ಯುಮರೇಷನ್ ಫಾರ್ಮ್ ತಮ್ಮ ಕಡೆ ಬಂದಾಗ ದಯವಿಟ್ಟು ಕರೆಕ್ಟಾಗಿ ಫಿಲ್ ಮಾಡಿ BLOಗೆ ರಿಟರ್ನ್ ಮಾಡಬೇಕು. ಆವಾಗ ಅಷ್ಟೇ ನಿಮ್ಮ ಹೆಸರು ಡ್ರಾಫ್ಟ್ ಎಲೆಕ್ಟೋರಲ್ ರೋಲಲ್ಲಿ ಬರುತ್ತದೆ. ಬಂದ ಮೇಲೆ ಒಂದು ರೌಂಡು ತಾವು ಎಲೆಕ್ಟೋರಲ್ ರೋಲನ್ನು ಚೆಕ್ ಮಾಡಿಕೊಳ್ಳಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ. ನಿಮಗೆ ಸಹಕರಿಸೋದಕ್ಕೆ ನಮಗೆ ಎಲ್ಲ ಕಡೆ ಫೆಸಿಲಿಟೇಷನ್ ಸೆಂಟರನ್ನು ಮಾಡಿದ್ದೀವಿ. ವೋಟರ್ ಫೆಸಿಲಿಟೇಷನ್ ಸೆಂಟರ್ ಹಾಗೂ BLOಸ್ಗೆ ಸಪೋರ್ಟ್ ಮಾಡೋದಕ್ಕೆ BLO ಫೆಸಿಲಿಟೇಷನ್ ಸೆಂಟರನ್ನು ಕೂಡ ಮಾಡಿದ್ದೀವಿ. ಯಾವುದೇ ಇಶ್ಯೂ ಇದ್ದರೂ ಕೂಡ ನಮ್ಮ 1950 ಅಂತ ನಂಬರ್ ಇದೆ, ಅದಕ್ಕೆ ತಾವು ಸಂಪರ್ಕ ಮಾಡಬಹುದು. ಈ ಎಂಟೈರ್ ಪ್ರಾಸೆಸ್ಸಲ್ಲಿ ಕರೆಕ್ಟ್ ವೋಟರ್ಸ್ ನಮ್ಮ ವೋಟರ್ ಲಿಸ್ಟಲ್ಲಿ ಸೇರ್ಪಡೆ ಆಗಬೇಕು. ಅದಕ್ಕೆ ಸಹಕರಿಸೋದಕ್ಕೆ ಜಿಲ್ಲಾಡಳಿತದಿಂದ ಎಲ್ಲ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತಿನಿಂದ ನಮ್ಮ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಶುರುವಾಗ್ತಾ ಇದೆ. ಸೊ ನಮ್ಮ ಜಿಲ್ಲೆಯಲ್ಲಿ ಕೂಡ ನಮ್ಮ BLOಗಳು ಮನೆಗೆ ಭೇಟಿ ನೀಡಿ ಪ್ರತಿಯೊಬ್ಬರಿಗೂ ನಮ್ಮ ಎನ್ಯುಮರೇಷನ್ ಫಾರ್ಮನ್ನು ನೀಡುತ್ತಾರೆ. ಇವತ್ತು ಬೆಳಗ್ಗೆ ನನಗೂ ಕೂಡ ನನ್ನ ಎನ್ಯುಮರೇಷನ್ ಫಾರ್ಮನ್ನು ನೀಡಿದ್ದಾರೆ. ಇದೇ ಪ್ರಕಾರ ಇದು ಕೊಟ್ಟಿದ ನಂತರ ಇದರಲ್ಲಿ ಪ್ರೀಫಿಲ್ಡ್ ಆಗಿ ನಿಮ್ಮದು ಫೋಟೋ ಎಲ್ಲ ಹಾಕಿ ಬರುತ್ತದೆ. ಇದು ನಾವು ಫಿಲ್ ಮಾಡಿ ನಾವು 1 ಕಾಪಿ 2 ಪೇಜ್ ಬರುತ್ತೆ. ಅದರಲ್ಲಿ 1 ಕಾಪಿ ನಾವು ಫಿಲ್ ಮಾಡಿ ನಮ್ಮ BLOಗೆ ಮತ್ತೆ ರಿಟರ್ನ್ ಕೊಡಬೇಕಾಗ್ತದೆ. 1 ಕಾಪಿ ಅದರ ರೆಸಿಪ್ಟ್ ಆಗಿ ನೀವು ನಿಮ್ಮ ಕೈಯಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇದೊಂದು ವಿಶೇಷ ಕಾರ್ಯಕ್ರಮ. ನಮ್ಮ ಸಂವಿಧಾನದ ಮತ್ತು ನಮ್ಮ ಡೆಮೋಕ್ರಸಿಯ ಸೋಲ್ ನಾವು ಕಾಪಾಡಬೇಕಂದ್ರೆ ಇದರಲ್ಲಿ ನಾವು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು. ಇದು ಕರೆಕ್ಟಾಗಿ ಫಿಲ್ ಮಾಡಿ ಇದರಲ್ಲಿ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಾಸಕರಾದ ದಿನಕರ್ ಶೆಟ್ಟಿ, ಶಿವರಾಮ್ ಹೆಬ್ಬಾರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಅವರ ನಿವಾಸಗಳಿಗೆ BLOಗಳು ಮತ್ತು ತಹಶೀಲ್ದಾರ್ಗಳು ತೆರಳಿ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಿ SIR ಪ್ರಕ್ರಿಯೆಗಳ ಬಗ್ಗೆ ವಿವರಿಸಿದರು. ಜಿಲ್ಲೆಯಲ್ಲಿನ ಗಣ್ಯರು, ಶತಾಯುಷಿಗಳು ಸೇರಿದಂತೆ ಪ್ರತಿಯೊಬ್ಬ ಮತದಾರರ ಮನೆಗಳಿಗೆ ಫಾರಂಗಳನ್ನು ವಿತರಿಸುವ ಕಾರ್ಯ ಆರಂಭಗೊಂಡಿತು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.